ಹಳ್ಳಿ ಕ್ರಮದಲ್ಲಿ ಹೇಗೆ ಚಿತ್ರಾನ್ನ ಮಾಡೋದು ಅಂತ ತುಂಬ ರುಚಿಯಾಗಿದೆ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 6 ಜನಕ್ಕೆ ಬೇಕಾದಷ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಬೇಕಾದಷ್ಟು ಒಣಮೆಣಸಿನ್ಕಾಯಿ, 3/4 ಚಮಚ ಜೀರಿಗೆ ಹಾಕಿ ಇದನ್ನ ಮಿಕ್ಸಿಯಲ್ಲಿ ತರಿಯಾಗಿ ಮಾಡಿಕೊಳ್ಬೇಕು. ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಮಾಡಿದ್ದೀನಿ, ತುಂಬ ರುಚಿಯಾಗಿರುತ್ತೆ. ವಿಡಿಯೋ ನೋಡೋರು ಒಂದ್ಸರಿ ಟ್ರೈ ಮಾಡಿ. ಮಾವಿನಕಾಯಿ ಒಂದಿದ್ರೆ ಸಾಕು, ಬಾಕಿ ಎಲ್ಲ ಪದಾರ್ಥಗಳು ಮನೆಯಲ್ಲೇ ಇರುತ್ತೆ. ನಾನು ಫಸ್ಟೇ ಅನ್ನ ಮಾಡಿಟ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿನೂ ಹಾಕಿದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿನೂ ತೊಗೊಂಡಿದ್ದೀನಿ. ಒಂದು ತೋತಾಪುರಿ ಮಾವಿನಕಾಯಿ, ಒಂದು ದೊಣ್ಣಮೆಣಸಿನ್ಕಾಯಿ ಮತ್ತು 1 ಅಥವಾ 2 ಚಿಕ್ಕದು ಆಲೂಗೆಡ್ಡೆ ತೊಗೊಂಡು ಈ ರೀತಿ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗೆಡ್ಡೆ ಬೇಕಾದರೆ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು. ಮಾವಿನಕಾಯಿ ತುರಿದಿಟ್ಟಿದ್ದೀನಿ. ಎಲ್ಲ ಪದಾರ್ಥಗಳನ್ನು ಹೆಚ್ಚಿಟ್ಕೊಂಡಿದ್ದಾಗಿದೆ. ಇವಾಗ ಒಗ್ಗರಣೆ ಹಾಕಬೇಕು. ತುಂಬ ಕಡಿಮೆ ಸಮಯದಲ್ಲಿ ಬೇಗನೆ ಆಗುವಂಥ ಒಂದು ಚಿತ್ರಾನ್ನ ಇದು. ನಾವೆಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಳ್ಳೋ ಅಷ್ಟೊತ್ತಿಗೆ ಅನ್ನ ಮಾಡಿ ಇಟ್ಕೊಂಡ್ರಾಯಿತು. ಇವಾಗ ಒಗ್ಗರಣೆಗೆ ನಾನು ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ಯಾವುದಾದ್ರೂ ಎಣ್ಣೆ ಉಪಯೋಗಿಸ್ಕೊಳ್ಬೋದು, ಕಡಲೆಕಾಯಿ ಎಣ್ಣೆ ಕೂಡ ಹಾಕ್ಬೋದು. ವಿಡಿಯೋ ನೋಡೋರಿಗೆ ಈ ರೀತಿಯ ಚಿತ್ರಾನ್ನ ಇಷ್ಟ ಆಯಿತು ಅಂದರೆ ನೀವು ಮಾಡಿ, ರುಚಿ ಆಯಿತು ಅಂದರೆ ಬೇರೆಯವರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮಕ್ಕಳ ಬಾಕ್ಸಿಗೆ ಮತ್ತು ಆಫೀಸಿಗೆ ಎಲ್ಲ ತೊಗೊಂಡೋಗ್ಬೇಕು ಅಂತ ಇರುತ್ತೆ. ಆವಾಗ ಏನಾಗುತ್ತೆ, ಆಫೀಸಿಗೆ ಹೋಗೋರಿಗೆ ಇದೆಲ್ಲ ಬೇಗನೆ ಮಾಡ್ಕೊಳ್ಬೋದು. ಯಾವಾಗಲೂ ಒಂದೇ ಥರ ರುಚಿಯಲ್ಲಿ ಮಾಡೋ ಬದಲು ಸ್ವಲ್ಪ ರುಚಿನ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬೆಳಗಿನ ತಿಂಡಿಗೂ ಆಗುತ್ತೆ, ಮಧ್ಯಾಹ್ನದ ಊಟಕ್ಕೂ ಆಗುತ್ತೆ, ಲಂಚ್ ಬಾಕ್ಸ್ ತೊಗೊಂಡೋಗ್ಲಿಕ್ಕೆ ಎಲ್ಲದಕ್ಕೂ ಇದು ಸರಿ ಹೊಂದುತ್ತೆ. ಆಲೂಗೆಡ್ಡೆ ಚೂರನ್ನು ಇಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಮೆತ್ತಗಾಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ಆನಂತರ ಒಂದು ತಟ್ಟೆಗೆ ತೆಗೆದಿಟ್ಟು ಅದೇ ಬಾಣಲಿಯಲ್ಲಿ ಮತ್ತು ಒಗ್ಗರಣೆ ಎಲ್ಲ ಹಾಕ್ಕೊಳ್ತೀನಿ. ಕೆಲವು ಜನರಿಗೆ ಅನ್ನ ಸಾಂಬಾರು ಅಂತ ಆಫೀಸಿಗೆ ಎಲ್ಲ ತೊಗೊಂಡೋಗೋಕ್ಕಾಗಲ್ಲ, ಮಕ್ಕಳಿಗೂ ಸ್ಕೂಲಿಗೆ ಆ ರೀತಿ ಕಲಿಸ್ಕೊಡೋಕ್ಕೂ ಆಗಲ್ಲ. ಅವಾಗ ಈ ರೀತಿ ಒಂದು ರೆಸಿಪಿ ಇದ್ದರೆ ತುಂಬ ಒಳ್ಳೆಯದಲ್ವ. ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿಯಂತೆ ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಹುರ್ಕೊಳ್ಬೇಕು. ಸ್ವಲ್ಪ ಕೆಂಪಗಾದ ನಂತರ 3 ಚಿಟಿಕೆ ಹಿಂಗು ಹಾಕ್ಕೊಳ್ಳೋಣ. ಮಾವಿನಕಾಯಿದು ಯಾವುದಾದ್ರೂ ಪದಾರ್ಥ ಮಾಡಿದರೂ ಹಿಂಗು ಹಾಕಿದರೆ ತುಂಬ ರುಚಿ ಚೆನ್ನಾಗಿರುತ್ತೆ, ಪರಿಮಳನೂ ಚೆನ್ನಾಗಿರುತ್ತೆ. ಇವಾಗ ಹಸಿಮೆಣಸಿನ್ಕಾಯಿ ಹಾಕಿ ಉದ್ದುದ್ದ ಸೀಳಿಟ್ಟಿದ್ದೀನಿ, ಹಾಗಾಗಿ ಹುರ್ಕೊಳ್ಬೇಕು. ಹಸಿಮೆಣಸು ಹುರಿದಾದ ನಂತರ ದೊಣ್ಣಮೆಣಸಿನ್ಕಾಯಿ ಇದೆಯಲ್ವ, ಅದನ್ನು ಈ ಥರನೇ ಕಟ್ ಮಾಡಿ ಇಟ್ಟಿದ್ದೀನಿ. ಹಸಿಮೆಣಸಿನ್ಕಾಯಿ ಖಾರ ಇಲ್ಲ, ಚಿತ್ರಾನ್ನ ತಿನ್ನುವಾಗ ಅದನ್ನು ಕೂಡ ತಿನ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ದೊಣ್ಣಮೆಣಸಿನ್ಕಾಯಿ ಹುರ್ಕೊಳ್ಬೇಕು. ಒಗ್ಗರಣೆಗೆ ಅರ್ಧ ಚಮಚ ಅರಿಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಚಿತ್ರಾನ್ನ ಮಾಡಬೇಕಾದ್ರೆ ಈರುಳ್ಳಿ ಹಾಕಿಲ್ಲ. ಇದನ್ನು ಮಡಿ ಮೈಲಿಗೆ ಪೂಜೆ ದಿನಗಳಲ್ಲಿ ಎಲ್ಲ ಈ ಚಿತ್ರಾನ್ನ ಮಾಡ್ಕೊಳ್ಬೋದು, ನೈವೇದ್ಯಕ್ಕೂ ಕೂಡ ಇಡ್ಬೋದು. ಇವಾಗ ರುಬ್ಬಿಟ್ಟಿರೋ ಮಸಾಲೆ, ರುಬ್ಬಿದ್ದಂದರೆ ನೀರು ಹಾಕಿ ರುಬ್ಬಿಲ್ಲ, ತರಿಯಾಗಿ ರುಬ್ಬಿರೋದು ಒಣಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಜಾರಲ್ಲಿ ಎಲ್ಲ ಅಂಟ್ಕೊಂಡಿರುತ್ತೆ, ಅದನ್ನು ಕೂಡ ತೆಗೆದು ಎಣ್ಣೆಗೆ ಹಾಕ್ಕೊಳ್ತೀನಿ. ಆಲೂಗೆಡ್ಡೆ ಮೊದಲೇ ಫ್ರೈ ಮಾಡಿಟ್ಟಿರೋದು ಇವಾಗ ಈ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದ್ದೀನಿ. ನಂತರ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದನ್ನೂ ಕೂಡ ಹುರ್ಕೊಳ್ಬೇಕು. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲ ಮಿಶ್ರಣ ಆದ ನಂತರ ಇದಕ್ಕೆ ಇವಾಗ ತುರಿದಿಟ್ಟಿರೋ ಮಾವಿನಕಾಯಿನೂ ಮಿಕ್ಸ್ ಮಾಡಿಕೊಳ್ಬೇಕು. ಹೊಸದಾಗಿ ಅಡುಗೆ ಕಲಿಯೋರಿಗೆ ಮತ್ತು ಬೇಗ ಟೈಮ್ ಇಲ್ಲ ಅನ್ನೋರಿಗೆ ಎಲ್ಲರಿಗೂ ಈ ರೆಸಿಪಿ ತುಂಬ ಯೂಸ್ಫುಲ್ ಇದೆ, ಮಾಡ್ಕೊಳ್ಳೋಕ್ಕೂ ಅನುಕೂಲವಾಗಿರುತ್ತೆ. ಎಲ್ಲರೂ ಒಂದೊಂದು ಬಗೆಯಲ್ಲಿ ಏನಾದರೂ ಒಂದು ಪ್ರಯತ್ನ ಮಾಡ್ತಾನೆ ಇರ್ತಾರೆ. ನಾನು ಸಿಂಪಲ್ಲಾಗಿ ರುಚಿಯಾಗಿ ಈ ರೀತಿಯಲ್ಲೇ ಮಾಡಿದ್ದೀನಿ.
ವಿಡಿಯೋ ನೋಡೋರಿಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಕಮೆಂಟ್ ಸೆಕ್ಷನ್ನಿನಲ್ಲಿ ಒಂದು ಕಮೆಂಟ್ ಹಾಕೋದು ಮರಿಬೇಡಿ. ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸೋದು, ಕಮೆಂಟ್ ಹಾಕೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದು, ಹೈಪ್ ಕೊಡೋದು ಮರಿಬೇಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ನೋಟಿಫಿಕೇಷನ್ ಬರುತ್ತೆ, ನೀವು ವಿಡಿಯೋ ಎಲ್ಲ ನೋಡ್ಬೋದು. ನಾನು ಮಾಡೋ ಸಿಂಪಲ್ ಅಡುಗೆಗಳು. ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಒಗ್ಗರಣೆ ಮತ್ತು ಅನ್ನ ಕೂಡ ತಣ್ಣಗಾಗಿದೆ. ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು. ಬಿಸಿ ಬಿಸಿ ಮಿಕ್ಸ್ ಮಾಡಿದರೆ ಮುದ್ದೆ ಆಗುತ್ತೆ, ಹಾಗಾಗಿ ತಣ್ಣಗಾದ ನಂತರ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ವಿಡಿಯೋ ಪೂರ್ತಿ ನೋಡಿ, ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದವರಿಗೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.